ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶೆಟ್ಟೀಸ್ ಲರ್ನಿಂಗ್ ಹಬ್ ಚಾನಲ್. ಸೊ ನಾವಿವತ್ತಿನ ದಿನ ಸಮಾಂತರ ಶ್ರೇಣಿಯ ಅಭ್ಯಾಸ 1.2 ಅಂದರೆ ಎಕ್ಸಸೈಸ್ 5.2 ಅರಿಥಮೆಟಿಕ್ ಪ್ರೋಗ್ರೆಷನ್ ಎಕ್ಸಸೈಸ್ 5.2ರ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಮೇನ್ ಕ್ವೆಶನ್ಗಳನ್ನು ಸ್ಟಡಿ ಮಾಡೋಣ. ಸೊ ನನ್ನ ಹಳೆ ವೀಡಿಯೋಗಳು ಬೇಕಾಗಿದ್ದರೆ 4 ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಸೊ ಅದು ಬೇಕಾಗಿದ್ದರೆ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮತ್ತು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ನಿಮಗೆ ನಾನು ಹಾಕುವಂಥ ಮುಂದಿನ ವೀಡಿಯೋಗಳು, ಮುಂದಿನ ಕ್ಲಾಸ್ಗಳು ಬರೋದಿಲ್ಲ, ಎಲ್ಲ ಅರ್ಧಂಬರ್ಧ ಆಗಿ ನಿಮಗೆ ಸಿಗ್ತದೆ. ಸೊ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋನೂ ಅಷ್ಟೇ, ಮೊದಲಿನಿಂದ ಕೊನೆವರೆಗೂ ಪೂರ್ತಿಯಾಗಿ ನೋಡಿ, ಇಲ್ಲಾಂದರೆ ನಿಮ್ಗೆ ಏನಂತ ಹೇಳಿ ಅರ್ಥ ಆಗೋದಿಲ್ಲ. ಮ್ಯಾಥ್ಸ್ ಪ್ರಾಬ್ಲಮ್ ಯಾವಾಗಲೂ ಅಷ್ಟೇ, ಮಿಡಲ್ ಸ್ಕಿಪ್ ಮಾಡಿ ನೋಡಿದರೆ ಏನೂ ಅರ್ಥ ಆಗಲ್ಲ. ಸೊ ನಾವು ಇವಾಗ ನೆಕ್ಸ್ಟ್ ಕ್ಲಾಸ್ಗೆ ಹೋಗೋಣ. ಫಸ್ಟ್ ಮೇನಿಂದ ಥರ್ಡ್ ಮೇನ್ ತನಕ ಸ್ಟಡಿ ಮಾಡೋಣ. ಈಗ ಬನ್ನಿ, ಫಸ್ಟ್ ಮೇನ್ ಕ್ವೆಶನ್ ಏನಿದೆ ಅಂತ ಹೇಳಿ ನೋಡೋಣ. ಫಸ್ಟ್ ಮೇನ್ ಕ್ವೆಶನ್ಗೆ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇನ್ ದ ಫಾಲೋವಿಂಗ್ ಟೇಬಲ್ ಗಿವನ್ ದಟ್ ಎ ಈಸ್ ದ ಫಸ್ಟ್ ಟರ್ಮ್ ಆ್ಯಂಡ್ ಡಿ ಈಸ್ ದ ಕಾಮನ್ ಡಿಫ್ರೆನ್ಸ್ ಆ್ಯಂಡ್ ಎ ಎನ್ ದಿ nth ಟರ್ಮ್ ಆಫ್ ದ ಎ ಪಿ. ಅಂದರೆ ಕೆಳಗಿನ ಕೋಷ್ಟಕದಲ್ಲಿ ಅಂದರೆ ಟೇಬಲ್ನಲ್ಲಿ ಬಿಟ್ಟಿರುವ ಜಾಗಗಳನ್ನು ತುಂಬಿಸಿ. ಸಮಾಂತರ ಶ್ರೇಣಿಯ ಮೊದಲ ಪದ ಎ ಇದೆ, ಸಾಮಾನ್ಯ ವ್ಯತ್ಯಾಸ ಡಿ, ಎನನೇ ಪದ ಮತ್ತು ಎ ಎನ್ ಆಗಿದೆ ಅಂತ ಹೇಳಿ ಹಾಕಿದ್ದಾರೆ. ಇಲ್ಲಿ ನಿಮಗೊಂದು ಟೇಬಲ್ ಕೊಟ್ಟಿದ್ದಾರೆ. ಆ ಟೇಬಲ್ನಲ್ಲಿ ಎ ಬೆಲೆ, ಡಿ ಬೆಲೆ, ಕೆಲವೊಂದ್ರದ್ದು ಎ ಬೆಲೆ ಕೊಟ್ಟಿದ್ದಾರೆ, ಕೆಲವೊಂದ್ರದ್ದು ಡಿ ಬೆಲೆ, ಕೆಲವೊಂದ್ರದ್ದು ಎನ್ ಬೆಲೆ, ಕೆಲವೊಂದು ಎನ್ ಬೆಲೆಯನ್ನು ಕೊಟ್ಟಿದ್ದಾರೆ. ಒಟ್ಟು 5 ಪ್ರಾಬ್ಲಮ್ಗಳುಂಟು. ನಾವಿಲ್ಲಿ 1 by 1 ನಾವು ಸಾಲ್ವ್ ಮಾಡಿ ಈ ಕೋಷ್ಟಕವನ್ನು ತುಂಬಿಸೋಣ. ಫಸ್ಟ್ ಪ್ರಾಬ್ಲಮ್ ಏನಂದರೆ ಎ is equal to 7, D is equal to 3, 8 is equal to n is equal to 8. ಸೊ ಎ ಎನ್ನನ್ನು ಕಂಡುಹಿಡೀರಿ ಅಂತ ಹೇಳಿ. ಸೊ ಇವಾಗ ಎ ಎನ್ ಫಾರ್ಮುಲಾ ಯೂಸ್ ಮಾಡಬೇಕಾಗತ್ತೆ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ಎ ಎನ್ ಇಸ್ ಈಕ್ವಲ್ ಟು 7 ಪ್ಲಸ್ 8 ಮೈನಸ್ 1. 8 ಎನ್ ಅಂದರೆ ಏನು, 8 ಆಗುತ್ತೆ, ಮೈನಸ್ 1. ಡಿ ಅಂದರೆ ಏನು, 3 ಅಂತ ಹೇಳಿ. ನೆಕ್ಸ್ಟ್ 7 ಪ್ಲಸ್ 8 ಮೈನಸ್ 1 ಅಂದರೆ 7. 7 ಇಂಟು 3 21 ಆಯಿತು ಅಲ್ವಾ. ಸೊ 7 ಪ್ಲಸ್ 21 ಏನಾಗುತ್ತೆ, 28 ಆಯಿತು. ಸೊ ಎ ಎನ್ ಏನಾಯ್ತು ಇಲ್ಲಿ ಇವಾಗ 28 ಆಯಿತು. ಸೊ ಈ 28ನ ಎ ಎನ್ ಪ್ಲೇಸಲ್ಲಿ, ಖಾಲಿ ಇರೋ ಪ್ಲೇಸಲ್ಲಿ ನಾವು ತುಂಬೋಣ. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಏನು ಕೊಟ್ಟಿದ್ದಾರೆ, ಎ ಮೈನಸ್ 18, ಎನ್ 10 ಇದೆ. ಡಿ ಏನು ಕೊಟ್ಟಿದ್ದಾರೆ, ಕೊಟ್ಟಿಲ್ಲ. ಸೊ ಎ ಎನ್ ಏನಿದೆ, 0 ಇದೆ. ಸೊ ನಾವು ಕಂಡುಹಿಡಿಬೇಕಾಗಿದ್ದು ಡಿನಲ್ವಾ. ಸೊ ಡಿ ಕಂಡುಹಿಡಿಬೇಕು ಅಂದರೆ ಎ ಎನ್ ಫಾರ್ಮುಲನೇ ಯೂಸ್ ಮಾಡಬೇಕು. ಇವಾಗ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಆಫ್ ಡಿ. ಅಂದರೆ ಎ ಎನ್ ಏನು, 0. ಅದನ್ನು ಕೊಟ್ಟಿರೋ ನಂಬರ್ಗಳನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಎನ್ ಅಂದರೆ 0 ಆಗಿರುತ್ತೆ, ಮೈನಸ್ 18 ಅಂದರೆ ಎ ಆಗಿರುತ್ತೆ, ಪ್ಲಸ್ ಎನ್ ಜಾಗದಲ್ಲಿ 10 ಹಾಕೋಣ, ಮೈನಸ್ 1 ಇಂಟು ಡಿ. ಡಿ ನಮಗೆ ಗೊತ್ತಿಲ್ಲ ಅಲ್ವಾ. ಸೊ ನೆಕ್ಸ್ಟ್ 0 ಇಸ್ ಈಕ್ವಲ್ ಟು ಮೈನಸ್ 18 ಪ್ಲಸ್ 10ನಲ್ಲಿ 1 ಕಳೆದ್ರೆ ಎಷ್ಟಾಗುತ್ತೆ, 9 ಆಯಿತು. ಸೊ 9D. ಈ ಲೆಫ್ಟ್ ಸೈಡಲ್ಲಿ ಇರೋದನ್ನು ನಾವು ರೈಟ್ ಸೈಡಿಗೆ ತೊಗೊಳ್ಳೋಣ. ಅಲ್ಲಿ ಏನಾಯಿತು, ಇಲ್ಲಿ ಮೈನಸ್ ಇರೋದು ಇಲ್ಲಿ ಪ್ಲಸ್ ಆಯಿತು. ಮೈನಸ್ 18ಅನ್ನು ನಾವು ಈ ಕಡೆ ತೊಗೊಳ್ಳೋಣ. ಸೊ ಆವಾಗ ಪ್ಲಸ್ 18 ಆಯಿತು, ಇಸ್ ಈಕ್ವಲ್ ಟು 9D ಹಾಗೆ ಉಳಿದಿರುತ್ತೆ. ಸೊ ಇಲ್ಲಿ ಗುಣಕ ಡಿ ಪಕ್ಕದಲ್ಲಿ 9 ಇದೆ. ಸೊ ಪಕ್ಕದಲ್ಲಿ 9 ಇದೆ ಅಂದರೆ ಇದು ಇಂಟು ಸ್ಥಾನದಲ್ಲಿದೆ ಅಂತ ಹೇಳಿ ಈ 9 ಹಿಂದೆ ಇಂಟು ಇದೆ ಆಯಿತಾ. 9 ಗುಣಕಾರದಲ್ಲಿ ಇದ್ದಿದ್ದು ಈ ಸೈಡ್ ರೈಟ್ ಸೈಡಿಗೆ ಬಂದಾಗ ಭಾಗಕಾರಕ್ಕೆ ಹೋಗುತ್ತೆ. ಸೊ ನಾವು ಇದನ್ನು ಎರಡನ್ನೂ ಈ ಕಡೆ ತಕ್ಕೊಂಡು 18 ಡಿವೈಡೆಡ್ ಬೈ 9 ಏನಾಯಿತು, 9 1 9 2 ಡಿ ಇಸ್ ಈಕ್ವಲ್ ಟು 2 ಆಯಿತು. ಸೊ ನೀವು ಇದನ್ನು ಈ ಕೋಷ್ಟಕದಲ್ಲಿ ಬರೆಯಿರಿ. ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮಿಗೆ ಹೋಗೋಣ. ಡಿ ಇಸ್ ಈಕ್ವಲ್ ಟು ಮೈನಸ್ 3, ಎನ್ ಇಸ್ ಈಕ್ವಲ್ ಟು 18, ಎ ಎನ್ ಇಸ್ ಈಕ್ವಲ್ ಟು ಮೈನಸ್ 5, ಎ ಇಸ್ ಈಕ್ವಲ್ ಟು ಏನು ಅಂತ ಕೇಳಿದ್ದಾರೆ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ ಫಾರ್ಮುಲನ ಯೂಸ್ ಮಾಡೋಣ. ಎ ಎನ್ ಫಾರ್ಮುಲನೇ ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಎ ಎನ್ ಏನು ಸಿಕ್ಕಿದೆ ನಿಮಗೆ, ಇಲ್ಲಿ ಕೊಟ್ಟಿದ್ದಾರೆ ಅವರು ಮೈನಸ್ 5 ಕೊಟ್ಟಿದ್ದಾರೆ. ಎ ಏನು ಕೊಟ್ಟಿದ್ದಾರೆ, ಎ ಇಲ್ಲ, ನಮಗೆ ಗೊತ್ತಿಲ್ಲ ಎ ಏನು ಅಂತ. ಪ್ಲಸ್ ಎನ್ ಮೈನಸ್ 1 ಅಂದರೆ ಏನು, 18 ಮೈನಸ್ 1, 18 ಅಲ್ವಾ ಎನ್, ಇಂಟು ಡಿ ಅಂದರೆ ಏನು, ಮೈನಸ್ 3. ಮೈನಸ್ 5 ಇಸ್ ಈಕ್ವಲ್ ಟು ಎ ಪ್ಲಸ್ 18ರಲ್ಲಿ 1 ಕಳೆದ್ರೆ 17 ಆಯಿತು. ಈ ಮೈನಸ್ 3ನ ಹಾಗೆ ಬರೆಯೋಣ. ಇದು ಬ್ರ್ಯಾಕೆಟಲ್ಲೇ ಇಟ್ಕೊಳ್ಳೋಣ, ಇಲ್ಲಾಂದರೆ ನಮಗಿಲ್ಲಿ ಕನ್ಫ್ಯೂಸ್ ಆಗುತ್ತೆ. ನೆಕ್ಸ್ಟ್ ಎ ಮೈನಸ್
17 ಮೂರ್ಲಿ 51. ಸೊ ಈ 51ನ ನಾವು ಆ ಸೈಡ್ ರೈಟ್ ಸೈಡಿಗೆ ಹಾಕೋಣ. ಸೊ -5 + 551 = ಎ. ಸೊ 51ಅಲ್ಲಿ -5 ಕಳೆದಾಗ ಏನಾಯಿತು, 46 ಆಯಿತು. ಸೊ ಈ ಆನ್ಸರ್ನ ಎ ಜಾಗದಲ್ಲಿ ಆ ಟೇಬಲ್ನಲ್ಲಿ ಎ ಪ್ಲೇಸಲ್ಲಿ ಬರೆಯಿರಿ. ನೆಕ್ಸ್ಟ್ 4th ಕ್ವೆಶನ್ ಏನು ಕೊಟ್ಟಿದ್ದಾರೆ ಅಂದರೆ -18.9 ಡಿ = 2.5 an = 3.6 n = ಏನು ಅಂತ ಕೇಳಿದ್ದಾರೆ. ಸೊ ಎನ್ ಅಲ್ಲಿ ಖಾಲಿ ಬಿಟ್ಟಿದ್ದಾರೆ. ಸೊ ನಾವಿವಾಗ ಏನನ್ನು ಕಂಡುಹಿಡಿಬೇಕು. ಸೊ ಎ ಎನ್ ಫಾರ್ಮುಲಾನ ಯೂಸ್ ಮಾಡೋಣ. ಎ ಎನ್ = a + n - 1 ಡಿ. ಸೊ ಎ ಎನ್ ಅಂದರೆ 3.6 ಅಂತ. ಸೊ ಎ ಅಂದರೆ ಏನು, -18.9. n - 1 ಇಂಟು ಡಿ ಅಂದರೆ ಏನು, n - 1 ನಮ್ಗೆ ಗೊತ್ತಿಲ್ಲ, ಇಂಟು ಡಿ ಅಂದರೆ ಏನು, 2.5. ಸೊ 3.6ಗೆ ನಾವು ಈ ಸೈಡಲ್ಲಿ ಏನಿದೆ -18.9 ಇದೆ ಅಲ್ವಾ. ಸೊ ಅದನ್ನು ರೈಟ್ ಸೈಡಿಗೆ ತೊಗೊಂಡು ಬಂದರೆ ಪ್ಲಸ್ ಆಯಿತು. 3.6 + 18.9 ಇದನ್ನು ನೀವು ಕೂಡಿಸಿ. ಇಲ್ಲಿ 9 - 1 ಇಂಟು 2.5 ಉಳಿತಲ್ವಾ. ಸೊ ಇಲ್ಲಿ 22.5 ಆಯ್ತಲ್ವ. ಇದು ಕೂಡಿಸಿದಾಗ ಆನ್ಸರು 22.5. ಸೊ ಇಲ್ಲಿ ಇಂಟು ಇದೆ ಅಲ್ವಾ, ಇದ್ರ ಮಧ್ಯದಲ್ಲಿ ಇಂಟು ಇದೆ. ಸೊ ಇಂಟು ಇದ್ದಿದ್ದು ಈ ಕಡೆ ಬಂದಾಗ ಭಾಗಾಕಾರ ಆಗುತ್ತೆ. ಸೊ ನಾವಿವಾಗ ಫಸ್ಟ್ ಏನು ಮಾಡಬೇಕು, ಇವಿಷ್ಟೂ ಆ ಕಡೆ ತೊಗೋಬೇಕು, ಈ ಕಡೆ ಇರೋದನ್ನು ಈ ಕಡೆ ತೊಗೋಬೇಕು, ಸರಿನಾ. n - 1 = 22 - 5 / 2.5 ಆಗುತ್ತೆ. ಇದು 2.5 ಕೆಳಗಡೆ ಹೋಗುತ್ತೆ. ಸೊ ನಾವಿವಾಗ ಏನು ಮಾಡೋಣ ಅಂದರೆ ಈ ಡೆಸಿಮಲ್ ಹೋಗಬೇಕು. ನಮಗೆ ಡೆಸಿಮಲ್ ಹೋಗಬೇಕು ಅಂದರೆ 10 ಸ್ಥಾನದ ಹಿಂದೆ, ಬಿಡಿ ಸ್ಥಾನದ ಹಿಂದೆ ಪಾಯಿಂಟ್ ಇದೆ ಅಲ್ವಾ. ಸೊ ನಾವಿವಾಗ 10ರಿಂದ ಗುಣಿಸೋಣ ಎರಡು ಕಡೆ. 10ರಿಂದ ಗುಣಿಸಿದಾಗ 225 / 25 ಉಳಿತು. 25 1 25 9 ಓಕೆನಾ. ಸೊ 9 ಬಂತು. n - 1 ನೆನಪಿರಲಿ, ಇಲ್ಲಿ n - 1 ಏನೋ 9 ಇದೆ. ಸೊ ಇವಾಗ ಬರ್ಕೊಳ್ಳಿ ಇಲ್ಲಿ n ಅಂತ, n - 1 = 9 ಅಂತ. n = ಈ 1 ಏನಾಗುತ್ತೆ, ಈ ಸೈಡ್ ಹೋಗುತ್ತೆ, 9 + 1 ಆಯಿತು. ಮೈನಸ್ ಇದ್ದಿದ್ದು ಈ ಕಡೆ ಬಂದಾಗ ಪ್ಲಸ್ಗೆ ಹೋಗುತ್ತೆ. ಸೊ n = 10 ಆಯಿತು. ಇದು ಅರ್ಥ ಆಯ್ತಲ್ವಾ. ಸೊ ಇಲ್ಲಿಗೆ ಸ್ಟಾಪ್ ಆಗಲ್ಲ. ಇದು ಗುಣಾಕಾರ ಭಾಗಾಕಾರ ಕರೆಕ್ಟಾಗಿ ನೋಡ್ಕೋಬೇಕು. ಮತ್ತು ಪ್ಲಸ್ಸು ಮೈನಸ್ಸು ಚಿಹ್ನೆಗಳನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು, ಇಲ್ಲಾಂದರೆ ಪ್ರಾಬ್ಲಮ್ ಕೈ ಕೊಡೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನು, 5th ಪ್ರಾಬ್ಲಮ್. ಎ = 3.5 ಡಿ = 0 n = 105. ಎ ಎನ್ ಅಂದರೆ ಏನು ಅಂತ ಕೇಳಿದ್ದಾರೆ. ಎ ಎನ್ = a + n - 1 ಡಿ. ಸೊ ಎ ಜಾಗದಲ್ಲಿ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ, ಈ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. 3.5 + 105. n - 1 ಅಂದರೆ ಏನು, 105 - 1 ಇಂಟು ಡಿ ಅಂದ್ರೇನು, 0. ಸೊ ಎ ಎನ್ = 3.5 + 104 0 ಆಗುತ್ತೆ. 0ದಿಂದ ನೀವು ಏನನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರು ಅದು 0ನೇ ನಿಮಗೆ ಉಳಿಯುತ್ತೆ. ಸೊ ಇಲ್ಲಿ 3.5 + 0 ಆಯಿತು. ಸೊ ಎನ್ = ಏನಾಯಿತು, 3.5. ಸೊ ಇದು ಕೋಷ್ಟಕದಲ್ಲಿ ಕೊಟ್ಟಿರುವ ಅಷ್ಟು ಪ್ರಾಬ್ಲಮ್ನು ನಾವು ಮಾಡಿದ್ದೀವಿ. ನೀವು ಇಲ್ಲಿ ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ, ಇನ್ನೊಂದು ಯಾವುದೋ ಕೊಟ್ಟಿಲ್ಲ ಅಂದಾಗ ನೀವು ಎ ಎನ್ ಫಾರ್ಮುಲಾನೇ ಯೂಸ್ ಮಾಡಬೇಕಾಗತ್ತೆ. ಇದು ಇಷ್ಟು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, ಚೂಸ್ ದ ಕರೆಕ್ಟ್ ಚಾಯ್ಸ್ ಇನ್ ದ ಫಾಲೋವಿಂಗ್ ಆ್ಯಂಡ್ ಜಸ್ಟಿಫೈ ಅಂತ. ಕೆಳಗಿನ ಸರಿಯಾದ ಆಯ್ಕೆಗಳನ್ನು ಆರಿಸಿ ಸಮರ್ಥಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ. ಈ ಸಮಾಂತರ ಶ್ರೇಣಿಯ 30ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. 30ನೇ ಪದ ಕಂಡುಹಿಡಿಬೇಕು ಅಂದರೆ ನೀವು ಲೆಕ್ಕ ಮಾಡಿ ನೋಡಲೇಬೇಕು, ಫಾರ್ಮುಲಾ ಯೂಸ್ ಮಾಡಿ. ಸೊ ನಾವು ಇಲ್ಲಿ ಬರ್ಕೊಳ್ಳೋಣ. 10 ಅಂತ ಕೊಟ್ಟಿದ್ದಾರೆ, 7 4 A1 ಕೊಟ್ಟಿದ್ದಾರೆ, A2 ಕೊಟ್ಟಿದ್ದಾರೆ, A3 ಕೊಟ್ಟಿದ್ದಾರೆ. ಸೊ 30ನೇ ಪದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನೀವು ಬರ್ಕೊಳ್ಳೋಣ. A1 10, A2 7, A3 4 ಅಂತ. ನೆಕ್ಸ್ಟ್ n = 30. 30ನೇ ಪದ ಅಲ್ವಾ, ಎನ್ನೇ ಪದ ಅಂದರೆ 30ನೇ ಪದವನ್ನು ಕಂಡುಹಿಡಿಯಿರಿ ಅಂದರೆ ಎನ್ ಏನು ಕೊಟ್ಟಿದ್ದಾರೆ, 30 ಕೊಟ್ಟಿದ್ದಾರೆ. ಎನ್ನೇ ಪದ ಅಂದರೆ A30 ಅಂತ ಹೇಳಿ. ಸೊ A30ನ ನೀವು ಕಂಡುಹಿಡಿಬೇಕಾಗತ್ತೆ. ಸೊ ಡಿ ನಾನಿಲ್ಲಿ ಬರ್ಕೊಂಡಿದ್ದೀನಿ, ಯಾಕಂದರೆ ನಾನು ಲೆಕ್ಕ ಮಾಡಿ ಬರ್ಕೊಂಡಿದ್ದೀನಿ. ಸೊ ನೀವು ತುಂಬ ಲೆಂತಿ ಹೋಗುತ್ತೆ ಅಂತ ನಾನಿಲ್ಲಿ ತೋರಿಸಿಲ್ಲ. ನಿಮ್ಗೆ ಹೇಗೂ ಡಿ ಕಂಡುಹಿಡಿಯೋದು ಗೊತ್ತಿದೆ ಅಲ್ವಾ. ಸೊ A2 ಗೊತ್ತಿದೆ, A1 ಗೊತ್ತಿದೆ, A3 ಗೊತ್ತಿದೆ, A2 ಗೊತ್ತಿದೆ. ಸೊ ಅದಕ್ಕೋಸ್ಕರ ನೀವು ಡಿ ಕಂಡುಹಿಡ್ಕೊಳ್ಳಿ. 7 - 10 - 3 ಆಗುತ್ತೆ. 4 - 7 - 3 ಆಗುತ್ತೆ. ಸೊ ಇಲ್ಲಿ ನಾನು ಡಿ = -3 ಬರೆದಿದ್ದೀನಿ. ಸೊ an = a + n - 1 ಡಿ ಫಾರ್ಮುಲಾ ಯೂಸ್ ಮಾಡೋಣ. ಎ ಎನ್ ಅಂದರೆ
30 ಅಂತ ಬರ್ಕೊಳ್ಳೋಣ, ಎನ್ ಪ್ಲೇಸಲ್ಲಿ 30 ಬರ್ಕೊಳ್ಳೋಣ. ಇಸ್ ಈಕ್ವಲ್ ಟು ಎ ಅಂದರೆ 10, n-1 ಅಂದರೆ 30-1 ಇಂಟು ಡಿ ಅಂದರೆ -3 ಅಂತ ಹೇಳಿ. ಡಿ ಅಂದರೆ -3, ಸರಿನಾ? ಸೊ ಎ 30 ಇಸ್ ಈಕ್ವಲ್ ಟು 10 ಪ್ಲಸ್ 30 -1 29 ಆಯಿತು. -3 ಅಂದರೆ -3 ಹಾಗೆ ಬರ್ಕೊಳ್ಳೋಣ, ಇದು ಬ್ರ್ಯಾಕೆಟಲ್ಲೇ ಬರ್ಕೊಳ್ಳೋಣ, ಇಲ್ಲಿ ಮೈನಸ್ ಕನ್ಫ್ಯೂಸ್ ಆಗುತ್ತೆ. ಸೊ 10 ಪ್ಲಸ್ ಆರ್ ಮೈನಸ್ ಏನಾಯಿತು, ಮೈನಸ್ ಆಯಿತು, ಆಯಿತಾ? 29 ಇಂಟು 3 ಏನಾಗುತ್ತೆ, ಗುಣಕಾರ ಮಾಡ್ಕೊಳ್ಳಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ, 87 ಆಯಿತು. ಸೊ -87ಅಲ್ಲಿ +10 ಕಳೆದಾಗ -77 ಆಗುತ್ತೆ. ಸೊ ಇದನ್ನು ನೀವು ದೊಡ್ಡ ಸಂಖ್ಯೆದ ಚಿಹ್ನೆನ ನೀವು ಇಲ್ಲಿ ಯೂಸ್ ಮಾಡಬೇಕಾಗತ್ತೆ. ಸೊ ಆನ್ಸರ್ ನಿಮ್ಗೆ ಏನು ಬಂತು, ಎ 30. ಹಾಗಾದರೆ ಏನು ಬಂತು, ಸಿ ಆನ್ಸರ್ ಬಂತು. ಸೊ ಅದನ್ನು ನೀವು ಬರೀರಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೆಕೆಂಡ್ ಕ್ವೆಶನ್, -3 -1/2 2 ಸೊ ಈ ಸಮಾಂತರ ಶ್ರೇಣಿಯ 11ನೇ ಪದ ಅಂದರೆ ಎ 28 ಕೊಟ್ಟಿದ್ದಾರೆ, ಆಪ್ಷನ್ ಹೇಳ್ತಾ ಇದ್ದೀನಿ. 28 ಕೊಟ್ಟಿದ್ದಾರೆ, 22 ಕೊಟ್ಟಿದ್ದಾರೆ, -38 ಕೊಟ್ಟಿದ್ದಾರೆ, -48 1/2 ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇವು 4ರಲ್ಲಿ ಯಾವ ಆನ್ಸರು ಅಂತ ಹೇಳಿ ನೀವು ಬರಿಬೇಕಾಗತ್ತೆ. ಬರಿಬೇಕು ಅಂದರೆ ನೀವು ಲೆಕ್ಕ ಮಾಡಿ ನೋಡಲೇಬೇಕು. ಸೊ ಅದಕ್ಕೋಸ್ಕರ ಫಾರ್ಮುಲಾ ಯೂಸ್ ಮಾಡಿ ಲೆಕ್ಕ ಮಾಡಬೇಕಾಗತ್ತೆ. ಸೊ A1 = -3, A2 = -1/2, n ಏನು, ಎನ್ ನಾವು ಕಂಡುಹಿಡಿಬೇಕು. ಸೊ ಎನ್ನೇ ಪದ ಅಂದರೆ n = 11 ಅಂತ ತಗೊಳ್ಳಿ. ಸೊ ಡಿ, ನಾನಿಲ್ಲಿ ಡಿ ಕಂಡುಹಿಡಿಯೋದು ತೋರಿಸಿದ್ದೀನಿ, ಯಾಕಂದರೆ ಸ್ವಲ್ಪ ಇದು ಟಫ್ ಇದೆ, ಸೊ ಕನ್ಫ್ಯೂಸ್ ಆಗ್ಬೋದು ನಿಮಗೆ, ಅದಕ್ಕೋಸ್ಕರ ಇಲ್ಲಿ ನಾನು ತೋರಿಸಿದ್ದೀನಿ. ಡಿ = A2 - A1 ಫ್ರ್ಯಾಕ್ಷನಲ್ಲಿದೆ ಅಲ್ವಾ, -1/2 ಮೈನಸ್ ಆಫ್ A1 ಅಂದರೆ -3. ಸೊ -1/2 ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ ಆಯಿತು 3. ಸೊ ಇಲ್ಲಿ ಡಿನಾಮಿನೇಟರ್ನಲ್ಲಿ ನಿಮಗೆ ಇಲ್ಲಿ ಏನೂ ಇಲ್ಲ, 1 ಇದೆ ಅಲ್ವಾ. ಸೊ 2 ಮತ್ತು 1 ನೀವು LCMS ಆದರೂ ತೊಗೋಬೋದು, ಇಲ್ಲ ಛೇದದಿಂದ ಅಂಶನ ಗುಣಿಸ್ಬೋದು. ಸೊ 2 × 3 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡಾಗ 2 1 2, 2 3 6 ಆಯಿತು. ಇಲ್ಲಿ -1 ಇದು ಹಾಗೇ ಇರುತ್ತೆ, -1 + 6 / 2 ಆಯಿತು. LCMS ತೊಗೊಂಡ್ರು ನಿಮಗೆ 2 ಮತ್ತು 1 LCMS 2ನೇ ಬರುತ್ತೆ. ಸೊ ಇದಕ್ಕೆ ನೀವು 2 ಇಂದ ಗುಣಿಸ್ಬೇಕಾಗಿಲ್ಲ. ಸೊ ಇದಕ್ಕೆ ನೀವು 1 × 2 3 × 2 ಅಂತ ಮಾಡಿದಾಗ 6 ಬರುತ್ತೆ, ಸೇಮ್ ಆನ್ಸರು. ನಾನಿದು ಈಸಿ ಆಗಲಿ ಅಂತೇಳಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ. -1 + 6 ಅಂದರೆ 5/2 ಆಗುತ್ತೆ. ಸೊ ಡಿ ನಿಮಗೆ ಇಲ್ಲಿ ಆನ್ಸರ್ ಸಿಕ್ತು. ಸೇಮ್ ಥಿಂಗ್ ಸೆಕೆಂಡ್ ಮಾಡಿದ್ರು ನೀವು ಇದೇ ಥರನೇ ಬರುತ್ತೆ. ಸೊ A1 = A + n-1 × ಡಿ. ಈ ಫಾರ್ಮುಲಾನ ನಾವು ಯೂಸ್ ಮಾಡಬೇಕಾಗತ್ತೆ. AN = A + n-1 ಡಿ ಅಂತ. ಎ ಜಾಗದಲ್ಲಿ ನಾವು -3 ಹಾಕೋಣ, ಅಂದರೆ A1 ಅಂದರೆ A-3 ಹಾಕೋಣ, ಪ್ಲಸ್ 11 - 1 ಎನ್ನೇ ಪದ ಅಲ್ವಾ, ಎನ್ ಇಲ್ಲಿ ಬರ್ಕೊಂಡಿದ್ದೀವಲ್ವ. ಸೊ ಇದನ್ನು ಸೇಮ್ ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. 11 - 1 ಡಿ ಜಾಗದಲ್ಲಿ 5/2 ಕಂಡು ಹಿಡಿದಿದ್ದೀರಲ್ಲ. ಸೊ -3 + 11 - 1 10 ಆಯಿತು ಇಂಟು 5/2. ಇವಾಗ ನೀವು ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಡಿವೈಡೆಡ್ ಬೈ ಮಾಡಿ. 2ಗೆ 2 1s 2 5s ಕ್ಯಾನ್ಸಲ್ ಆಯಿತು. ಸೊ 5 × 5 25 ಆಯಿತು. 25 -3 + 2 5. ಸೊ AN = 22. AN ಅಲ್ಲ, ಅದು A11 ಅಂತ. ಸೊ ನಿಮಗೆ ಆನ್ಸರ್ ಏನು ಬಂತು, 22 ಬಂತು, ಬಿ ಆನ್ಸರ್ ಬಂತು. ಮತ್ತು ನೆಕ್ಸ್ಟ್ ಥರ್ಡ್ ಮೇನಿಗೆ ಹೋಗೋಣ. ಇನ್ ದ ಫಾಲೋವಿಂಗ್ APs ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್ ಇನ್ ದ ಬಾಕ್ಸ್. ಒಂದಿಷ್ಟು ಬಾಕ್ಸ್ಗಳನ್ನ ಕೊಟ್ಟಿದ್ದಾರೆ ಒಂದೊಂದು ಪ್ರಾಬ್ಲಮ್ನಲ್ಲಿ. ಒಂದು ಪ್ರಾಬ್ಲಮಲ್ಲಿ ಇಲ್ಲಿ ಫಸ್ಟ್ ಪ್ರಾಬ್ಲಮ್ನ ತಗೊಳ್ಳೋಣ. ಸೊ ಬಾಕ್ಸ್ಗಳನ್ನ ಕೊಟ್ಟಿದ್ದಾರೆ, ಆ ಬಾಕ್ಸನ್ನು ನಾವು ತುಂಬಿಸ್ಬೇಕಾಗತ್ತೆ. ಸೊ ಫಸ್ಟ್ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎನ ಕೊಟ್ಟಿದ್ದಾರೆ, ಮತ್ತು A2 ಇಲ್ಲ ನಮಗಿಲ್ಲಿ. ಸೊ A3ನ ಕೊಟ್ಟಿದ್ದಾರೆ. ಸೊ ನಾವಿವಾಗ A2ನ ಕಂಡುಹಿಡಿಬೇಕಾಗತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ AN ಫಾರ್ಮುಲಾನೇ ಯೂಸ್ ಮಾಡಬೇಕು. AN = A + n-1 ಡಿ. AN 26ನ ಬರೆಯೋಣ. ನೆಕ್ಸ್ಟು ಎ ಜಾಗದಲ್ಲಿ 2ನ ಬರೆಯೋಣ. ಸೊ n-1 ಅಂದರೆ 3 - 1. A3 ಏನಾಗಿದೆ ಇಲ್ಲಿ, 3 - 1 ಆಯಿತು ಇಂಟು ಡಿ. ಫಸ್ಟು ಡಿ ಕಂಡುಹಿಡ್ಕೋಬೇಕು. A3 = 2 + 2D ಆಯಿತು. ಸೊ A3 = 2 + 2D. ಇದು ಇವಾಗ A3 ಜಾಗದಲ್ಲಿ 26ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಲ್ವಾ. ಸೊ A3 ಅಂದರೆ ಏನು, ಸೊ ಈ 2 ಇದ್ದಿದ್ದು ಈ ಸೈಡ್ ಬರುತ್ತೆ ರೈಟ್ ಸೈಡ್ಗೆ. ಸೊ -2 ಆಯಿತು.
2D ಆಯಿತು. ಸೊ 26 ಮೈನಸ್ 2 ಏನಾಗುತ್ತೆ, 24 ಆಗುತ್ತೆ. ಸೊ 2D, ಈ 2 ಇರೋದೇನಾಯಿತು, ಈ ಕಡೆ ಬಂದಾಗ ಭಾಗಾಕಾರಕ್ಕೆ ಹೋಗುತ್ತೆ. D = 24/2, ಅಲ್ಲಿಗೆ 12 ಆಯಿತು. D ಅಂದರೆ 12. ಸೊ ಇವಾಗ ನಿಮಗೆ ಇಲ್ಲಿ D ಸಿಕ್ತು. ಸೊ A2 ಈಗ A2 ಕಂಡುಹಿಡಿಯೋಣ. A2 = A + D. ನಿಮಗೆ ಇಲ್ಲಿ A2 ಹೇಗೆ ಸಿಕ್ತು, A2 = A + D. ನೀವೀಗ ಈ ಫಾರ್ಮುಲಾನ ನೀವು ಕನ್ವರ್ಟ್ ಮಾಡ್ಕೊಂಡಿದ್ದೀರಾ. D = A2 - A1. ಸೊ A ಮೈನಸ್ ಇರೋದು ಈ ಕಡೆ ಬರುತ್ತೆ, D + A1 ಅಂತ. ಸೊ A2 ಕಂಡುಹಿಡಿಯೋ ಫಾರ್ಮುಲಾ ನಿಮಗೆ ಸಿಗುತ್ತೆ. A2 = A + D. ಸೊ A2 = A ಅಂದರೆ ಏನು, ನಿಮಗೆ ಇಲ್ಲಿ 2 ಅಲ್ವಾ, ಪ್ಲಸ್ D ಅಂದರೆ ಏನು, 12 ಸಿಕ್ಕಿದೆ. ಸೊ ಆನ್ಸರ್ ನಿಮಗೆ A2 ಏನು ಬರುತ್ತೆ, 14 ಬರುತ್ತೆ. ಸೊ A2 ಏನು ಬರುತ್ತೆ, ನಿಮಗೆ 14 ಬರುತ್ತೆ. ಸೊ ನೀವು ಈ ಬಾಕ್ಸಲ್ಲಿ 14 ಅಂತ ಬರಿಬೋದು. ನೆಕ್ಸ್ಟು ನೋಡಿ, 2 = 14, 26. A1 ಸಿಕ್ಕಿದೆ, A2 ಸಿಕ್ಕಿದೆ, A3 ಸಿಕ್ಕಿದೆ. ಮಿಸ್ಸಿಂಗ್ ಆಗಿರೋ ಪದ ಸಿಕ್ಕಿದೆ. ನೆಕ್ಸ್ಟ್ ಪ್ರಾಬ್ಲಮ್, ಸೆಕೆಂಡ್ ಪ್ರಾಬ್ಲಮ್ನ ನೋಡೋಣ. ಇಲ್ಲಿ A1 ಮತ್ತು A3 ಬಾಕ್ಸ್ ಕೊಟ್ಟಿದ್ದಾರೆ, ಖಾಲಿ ಕೊಟ್ಟಿದ್ದಾರೆ. ಇಲ್ಲಿ ಇವಾಗ 2 = 13 ಅಂತ ತಗೊಳ್ಳೋಣ. AN ಅಂದರೆ A + n - 1D. A2 = A + n ಅಂದರೆ ಏನು, 2 - 1. D ಅಂದರೆ ಖಾಲಿ ಇದೆ. ಸೊ A2 ಅಂದರೆ A2 ಪ್ಲೇಸಲ್ಲಿ ಏನಿದೆ, 13 ಇದೆ. ಸೊ A + D, ಇದು 2ರಲ್ಲಿ 1 ಕಳೆದ್ರೆ 1, D, A + D. ಇದನ್ನು ನಾವು A ಕಂಡುಹಿಡಿಬೇಕು, D ಕಂಡುಹಿಡಿಬೇಕು. ಸೊ ಅದರಿಂದ ಇದನ್ನು ಸಮೀಕರಣ 1 ಅಂತ ಕಣ್ಣ. ನೆಕ್ಸ್ಟ್ A4 ಕೊಟ್ಟಿದ್ದಾರಲ್ವ ಇಲ್ಲಿ. ಸೊ 3. ಸೊ A4 = A + n - 1D. ಸೊ n ಏನಾಗುತ್ತೆ, 4 ಆಗಿರುತ್ತೆ, -1D. A4 ಪ್ಲೇಸಲ್ಲಿ 3 ಬರೆಯೋಣ. = A + 4 - 1 ಅಂದರೆ 3 ಅಂತ, 3D. ಸೊ 3 = A + 3D. ಇದು ಕೂಡ ಅಷ್ಟೇ, D ಕಂಡುಹಿಡಬೇಕು, A ಕಂಡುಹಿಡಬೇಕು. ಸೊ ಇಲ್ಲಿ ನಮಗೆ ಏನು ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸಮೀಕರಣ 2 ಅಂತ ತೊಗೊಳ್ಳೋಣ. ಈಕ್ವೇಷನ್ 2 ಮತ್ತು 1 ಸಿಕ್ಕಿದಲ್ವ. ಸೊ ಈಕ್ವೇಷನ್ 2 ಇಂದ 1ನ್ನು ಕಳಿಯೋಣ ನಾವು. ಇಲ್ಲಿ ನೋಡಿ, A + 3D = 3. A ± D 13. ಸೊ 2D = -10. ಸೊ D = ಈ 2 ಇರೋದು ಈ ಸೈಡ್ ಬರುತ್ತೆ. ಸೊ -10/2. ಸೊ ನಮಗೆ ಆನ್ಸರು 5 ಬರುತ್ತೆ. ಸೊ -5 ಬರುತ್ತೆ. ಸೊ A + Dಗೆ ಮತ್ತು 13 ಇದು ಹೇಗೆ ಬಂತು ಅಂದರೆ, ಇಲ್ಲಿ ಒಂದು ಸಮೀಕರಣ, ಫಸ್ಟ್ ಸಮೀಕರಣ ಇದೆಯಲ್ಲ, ಈ ಫಸ್ಟ್ ಸಮೀಕರಣಕ್ಕೆ ಈ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ A + D = 13. ಸೊ A + D ಜಾಗದಲ್ಲಿ -5 = 13. ಸೊ ಮೈನಸ್ ಪ್ಲಸ್ಸು ಮೈನಸ್ ಆಯಿತು. A - 5 = 13. ಸೊ ಈ 5 ಇರೋದು ಈ ಸೈಡ್ ಬರಲಿ, RHS ಸೊ LHS ಬರಲಿ. ಸೊ 13 + 5 ಅಂದರೆ 18 ಆಯಿತು. ಸೊ A1 = 18. ನೆಕ್ಸ್ಟ್ A3 ಹೇಗೆ ಕಂಡುಹಿಡಬೇಕು ಅಂದರೆ, ನಿಮಗೆ ಈಗ A1 ಸಿಕ್ಕಾಯಿತು, A2 ಸಿಕ್ಕಾಯಿತು. ಸೊ A3 ಕಂಡುಹಿಡಬೇಕು ಅಂದರೆ A2ಗೆ Dನ ಕೂಡಿಸಿ. ಸೊ ನೋಡಿ, A3 = A2 + D. ಸೊ D -5 ಅಂತ ಸಿಕ್ಕಿದೆ. A2 13 ಅಂತ ಸಿಕ್ಕಿದೆ. ಸೊ 13 - 5 ಏನಾಗುತ್ತೆ, 8 ಆಗುತ್ತೆ. ಸೊ ಇವಾಗ ನಮಗೆ A3 ಸಿಕ್ತು, A2 ಸಿಕ್ತು, A1 ಸಿಕ್ತು, A4 ಸಹಿತ ಸಿಕ್ತು. ನೀವು ಈ ಖಾಲಿ ಇರೋ ಬಾಕ್ಸ್ನಲ್ಲಿ ನಿಮಗೆ ಸಿಕ್ಕಿರೋ ಆನ್ಸರ್ಗಳನ್ನು ಬರೀರಿ. ಈಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಏನಿದೆ, 5 ಮತ್ತು 9/2 1/2 ಅಂತ ಇದೆ. ಸೊ ಇದು A ಅಂತ, ಇದು A4 ಅಂತ. ಸೊ A3 ಮಧ್ಯದಲ್ಲಿ A3 ಮತ್ತು A2 ಇಲ್ಲ. ಸೊ AN ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಣ. A + n - 1D. A4 ತೊಗೊಳ್ಳೋಣ. ನಮಗೆ A4 ಅಲ್ವಾ ಇವಾಗ ಇಲ್ಲಿರೋದು A4 ಅಲ್ವಾ. ಸೊ ಇದನ್ನು A ಅಂತ ಕನ್ಸಿಡರ್ ಮಾಡಿದರೆ, ಸೊ A4 ಪ್ಲೇಸಲ್ಲಿ 9 × 1/2 = 5 ಪ್ಲಸ್ A ಅಂದರೆ 5 ಅಲ್ವಾ, ಪ್ಲಸ್ 4 - 1. ಈ 4ನ n ಜಾಗದಲ್ಲಿ ಬರೆಯೋಣ. ಸೊ 4 - 1 3 ಆಗುತ್ತೆ, 3D ಆಯಿತು. 19/2. ಈಗ 19/2 ಹೇಗೆ ಬಂತು, ಇದು ಮಿಶ್ರ ಭಿನ್ನ ರಾಶಿಯಲ್ಲಿದೆ. ಸೊ ವಿಷಮಗೆ ತಗೊಂಡು ಹೋಗೋಣ. 9 × 2 18 ಆಯಿತು, ಪ್ಲಸ್ 1 19/2 ಆಯಿತು. 5 + 3D. ಸೊ ಈ 5 ಇರೋದು ಈ ಕಡೆ ಬಂದಾಗ -5 ಆಗುತ್ತೆ, 3D.
ಸೊ ಇಲ್ಲಿ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡಾಗ 5 2 10 ಆಯಿತು. 19 - 10 ಡಿವೈಡೆಡ್ ಬೈ 2. ಸೊ 3D = 9/2. ಈ 3 ಇರೋದು ಕೆಳಗಡೆ ಛೇದಕ್ಕೆ ಬರುತ್ತೆ. ಸೊ ನೋಡಿ ಇಲ್ಲಿ 3 2 6 ಆಯಿತು. ಸೊ ಇದನ್ನು ಡಿವೈಡ್ ಮಾಡಿದರೆ 3/2 ಅಂತ ಹೇಳಿ ಆನ್ಸರ್ ಬಂತು. ಡಿ ಸಿಕ್ತಲ್ವಾ. ಸೊ ಇವಾಗ ನಮ್ಗೆ ಡಿ ಸಿಕ್ತು ಅಂದರೆ ಎ ಸಿಕ್ಕಿದೆ, ಡಿ ಸಿಕ್ಕಿದೆ ಅಂದರೆ ಈಗೇನು ಮಾಡಬೇಕು, A1ಗೆ ಡಿನ ಕೂಡಿಸಿ. ಸೊ 5 + 3/2. ಸೊ 10 + 3 2 ಸಿಗಬೇಕಲ್ವಾ, ಡಿವೈಡೆಡ್ ಬೈ 2. ಸೊ 13/2 ಆಯಿತು. ನೆಕ್ಸ್ಟ್ A2 ಏನು ಸಿಕ್ತು ನಿಮಗೆ, 13/2 ಆಯಿತು. 13/2ನ ಮಿಶ್ರ ಭಿನ್ನರಾಶಿಯಲ್ಲಿ ಬರ್ಕೊಂಡಾಗ A2 = 6 1/2 ಆಗುತ್ತೆ. ಕ್ಯಾಲ್ಕುಲೇಷನ್ ಮಾಡಿ ನೋಡಿ. ನೆಕ್ಸ್ಟ್ A3 ಅಂದರೆ A2 ಸಿಕ್ಕಿದೆ ಪ್ಲಸ್ ಡಿ. A2 ಏನು 6 1/2 + 3/2 ಡಿ ಆಗಿರುತ್ತೆ. ಸೊ 2 3 6 6 6 12 12 + 1 13 + 3/2. ಇದು ಸಜಾತಿ ಪದಗಳಾಗಿರೋದ್ರಿಂದ ನಾವು 2ನ 2 ಆಗೇ ಬರ್ಕೊಳ್ಳೋಣ. ಸೊ = 16/2 ಆಯಿತು. 16/2 ಅಂದರೆ 8 ಆಯಿತು. ಸೊ A3 8. ಸೊ ಇದನ್ನು ನೀವು ಖಾಲಿ ಇರೋ ಬಾಕ್ಸ್ನಲ್ಲಿ ಬರ್ಕೊಳ್ಳಿ. ಆಯ್ತಲ್ವಾ, 3 ಕ್ವೆಶನ್ಗಳಾಯಿತು. ನೆಕ್ಸ್ಟ್ 4th ಸಬ್ ಕ್ವೆಶನ್ಗೆ ಹೋಗೋಣ. 4 ಅಂದರೆ A1 ಕೊಟ್ಟಿದ್ದಾರೆ, A2 A3 A4 A5ನ ಖಾಲಿ ಕೊಟ್ಟಿದ್ದಾರೆ. ಸೊ A6 ಕೊಟ್ಟಿದ್ದಾರೆ. ಸೊ ನಾವು ಇವಿಷ್ಟನ್ನ ಕಂಡುಹಿಡ್ಕೋಬೇಕು. ಸೊ A1 ಬರ್ಕೊಳ್ಳೋಣ. A1 ಏನು, A2 A6 ಏನು, A2 ಕಂಡುಹಿಡಬೇಕು, A3 A4 A5 ಕಂಡುಹಿಡಬೇಕು. ಸೊ AN = A + n - 1 ಡಿ. ಸೊ AN ಜಾಗದಲ್ಲಿ A6 ಬರ್ಕೊಳ್ಳೋಣ, A1 ಜಾಗದಲ್ಲಿ -4 ಬರ್ಕೊಳ್ಳೋಣ. n ಅಂದರೆ 6 - 1 × ಡಿ. ಡಿ ಗೊತ್ತಿಲ್ಲ ಅಲ್ವಾ. ಸೊ A6 ಅಂದರೆ 6 ಅಲ್ವಾ, ಇಲ್ಲಿ ಆನ್ಸರ್ನ ಇಲ್ಲಿ 6 ಅಲ್ವಾ. ಸೊ = -4 6 - 1 5D ಆಯಿತು. 6 ಈ 4ನ ಈ ಕಡೆ ತೊಗೊಂಡಾಗ +4 ಆಯಿತು = 5D. 5D = 6 4 10 ಆಯಿತು. ಸೊ ಡಿ ಇಲ್ಲಿ 5 ಇದೆ, ಈ 5 ಇಲ್ಲಿ ಛೇದಕ್ಕೆ ಬರುತ್ತೆ. ಈ ಕಡೆ ಬಂದಾಗ ಇಂಟುಲಿರೋದು ಭಾಗಾಕಾರ ಆಗುತ್ತೆ. ಡಿ = 2 ಆಯಿತು. ಸೊ ಇವಾಗ ನಮಗೆ A2 ಕಂಡುಹಿಡಬೇಕಲ್ವ. ಸೊ A2 = A1 + ಡಿ ಅಂತ. A1 ಏನಿದೆ -4 ಇದೆ, ಪ್ಲಸ್ ಡಿ ಅಂದರೆ 2 ಅಂತ. ಸೊ -2 ಆಯಿತು. ನೆಕ್ಸ್ಟ್ A3 ಕಂಡುಹಿಡಬೇಕು. ಸಿಕ್ಕಿರೋ A2ಗೆ ಡಿನ ಕೂಡಿಸಿ, ಏನು ಸಿಕ್ಕಿದೆ -2ಗೆ +2ನ ಕೂಡಿಸಿ 0 ಆಗುತ್ತೆ. ಸೇಮ್ ಥಿಂಗ್ A4ಗೂ A3 + ಡಿ. A3 ನಮಗೆ ಸಿಕ್ಕಿದೆ, ಏನು ಸಿಕ್ಕಿದೆ, 0 ಸಿಕ್ಕಿದೆ. ಡಿ ಏನಾಗಿರುತ್ತೆ, 2 ಆಗಿರುತ್ತೆ. 2 ಆನ್ಸರ್. ಸೊ A4 + ಡಿ. ಸೊ A4 ಏನಾಗಿದೆ, 2 ಆಗಿದೆ, ಇಲ್ಲಿ ಸಿಕ್ಕಿದೆ ಅಲ್ವಾ, +2 4 ಆಯಿತು. ಸೊ ಈಗ ಸಿಕ್ಕಿರೋ ಆನ್ಸರ್ಗಳನ್ನು ಬರೀರಿ. -2 ಅಲ್ವಾ, A2, A3 0 ಅಲ್ವಾ, A4 2 ಅಲ್ಲ, ನೆಕ್ಸ್ಟ್ A5 4, ನೆಕ್ಸ್ಟ್ 6. ಸೊ ಇದು 4ನೇ ಸಬ್ ಕ್ವೆಶನ್ನು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 5th ಕ್ವೆಶನ್. ನೆಕ್ಸ್ಟು 5th ಕ್ವೆಶನ್ಗೆ ಹೋಗೋಣ. ಸಬ್ ಕ್ವೆಶನ್ಗೆ ಇಲ್ಲಿ A1 ಖಾಲಿ ಕೊಟ್ಟಿದ್ದಾರೆ, A2 ಕೊಟ್ಟಿದ್ದಾರೆ, A6 ಕೊಟ್ಟಿದ್ದಾರೆ. ಸೊ A3 A4 A5 ಖಾಲಿ ಇದೆ. ಸೊ ನಾವು ಇದನ್ನು ಇವಾಗ ಏನು ಫಾರ್ಮುಲಾದಲ್ಲಿ ಬರ್ಕೊಳ್ಳೋಣ. AN = A + n - 1 ಡಿ ಅಂತ. ಸೊ A2 = A + n - 1 ಅಂದರೆ 2 - 1 ಡಿ ಅಂತ. ಸೊ 2 ಅಲ್ವಾ ಇದು. ಸೊ A2 ಜಾಗದಲ್ಲಿ ಏನಾಗಬೇಕು, 38 A + 1 ಡಿ. ಇದು ಸಮೀಕರಣ 1. ಇದರಲ್ಲಿ ನಮಗೆ ಎರಡೂ ಗೊತ್ತಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಸಮೀಕರಣ 1 ಅಂತ ತೊಗೊಳ್ಳೋಣ. ಸೊ ನೆಕ್ಸ್ಟು AN = A + n - 1 ಡಿ. ಸೇಮ್ ಫಾರ್ಮುಲಾ. A6ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ A + 6 - 1 ಡಿ. ಸೊ A6 ಜಾಗದಲ್ಲಿ ಏನಿದೆ, -22 ಇದೆ ಅಲ್ವಾ. ಸೊ A + 5D. 6ಅಲ್ಲಿ 1 ಕಳೆದ್ರೆ 5 ಡಿ. ಸೊ ಇದು ಎರಡನೇ ಸಮೀಕರಣ. ಸೊ 2ರಿಂದ 1ನ್ನು ಕಳೆದಾಗ -22 = A + 5D, -38 = A + ಡಿ ಅಂತ. ಸೊ 5Dನಲ್ಲಿ ಡಿ ಕಳೆದಾಗ 4D ಉಳಿಯುತ್ತೆ. ಇದು ಕ್ಯಾನ್ಸಲ್ ಆಗಿರುತ್ತೆ. ಇಲ್ಲಿ ಮೈನಸ್ ತೊಗೋಬೇಕು. ಇದು ಸಮೀಕರಣ ಲೆಕ್ಕ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇದು -38 + -22 ಏನಾಯಿತು, 60 ಆಯಿತು, 4D. ಸೊ D = -60 / 4, ಅಲ್ಲಿಗೆ 15. D = -15. ಸೊ ನಾವಿವಾಗ D ಸಿಕ್ಕಿದೆ. ಸೊ ನಾವಿವಾಗ 1ನೇ ಸಮೀಕರಣ ಇದೆಯಲ್ಲ, A + D = 38, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. A + D ಅಂದರೆ A ಕಂಡುಹಿಡಿಬೇಕು. ಸೊ A + D ಅಂದರೆ D ಜಾಗದಲ್ಲಿ -15 ಹಾಕೋಣ, 38. ಸೊ A = 38 + 15. ಸೊ A1 = 53. ನೆಕ್ಸ್ಟ್ A3 = A2 + D = A2 ಏನಿದೆ, A2 38 ಅಂತ ಇದೆ ಅಲ್ವಾ. A2 38 ಇದೆ. ಸೊ 38 + D ಅಂದರೆ -15.
38 ಮೈನಸ್ 15 ಇಸ್ ಈಕ್ವಲ್ ಟು 23. ಸೊ A3 ಇಸ್ ಈಕ್ವಲ್ ಟು 23 ಆಯಿತು. ನೆಕ್ಸ್ಟ್ A4 ಕೂಡ ಅಷ್ಟೇ, A3 ಸಿಕ್ಕಿದೆ, A3 ಬರೆಯೋಣ. 23 ಪ್ಲಸ್ D ಅಂದರೆ -15. 23 ಮೈನಸ್ 15 ಅಂದರೆ 8 ಆಯಿತು. ಸೊ A4 ಇಸ್ ಈಕ್ವಲ್ ಟು 8. A5 ಏನಾಯಿತು? A4 ಪ್ಲಸ್ D. A4 ಏನಾಗಿದೆ? 8 ಆಗಿದೆ, ಪ್ಲಸ್ D ಅಂದರೆ -15. 8ರಲ್ಲಿ -15 ಕಳೆದ್ರೆ ಎಷ್ಟಾಯಿತು? -7. ಸೊ A5 ಏನಾಯಿತು? -7 ಆಯಿತು. ಸೊ ಇವಾಗ ಬರೀರಿ. 53, A1 38 ಕೊಟ್ಟಿದ್ದಾರೆ, 23, 8 -7 ಎಲ್ಲ ಆನ್ಸರು ಸಿಕ್ಕಿದೆ. ಸೊ ಇಷ್ಟು 5th ಸಬ್ ಕ್ವೆಶನ್. ಸೊ ಇದರಲ್ಲಿ 3rd ಮೇನಲ್ಲಿ 5 ಸಬ್ ಕ್ವೆಶನ್ ಇತ್ತು, ಇಷ್ಟನ್ನು ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ 4th ಕ್ವೆಶನಿಂದ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ 4th ಕ್ವೆಶನಿಂದ ನಾನು ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ದಯವಿಟ್ಟು ಎಲ್ಲರೂ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಇಲ್ಲಾಂದರೆ ನಿಮ್ಗೆ ಯಾರಿಗೂ ಏನೂ ಅರ್ಥ ಆಗೋದಿಲ್ಲ. ನನ್ನ ವೀಡಿಯೋನ ಫಸ್ಟಿಂದ ನೋಡಿ, ಮತ್ತು ಆದಷ್ಟು ಸ್ಟೂಡೆಂಟ್ಸ್ಗಳಿಗೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಾನು ಮುಂದೆ ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಬರೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.